ನಾವಿವತ್ತು ಬೆಳಿಗ್ಗೆ ಬೇಗ ಎದ್ದು ಒಂದು ವಾಟರ್ ಫಾಲಿಗೆ ಹೋಗ್ತಾ ಇದ್ದೀವಿ. ಆ ವಾಟರ್ ಫಾಲ್ಸ್ ಹತ್ರ ಸುಮಾರು ಮೂವೀಸ್ ಎಲ್ಲ ತೆಗ್ದಿದ್ದಾರೆ. ಅವಾಗೆಲ್ಲ ಹಳೇದು ರಾಜ್ಕುಮಾರ್ ಮೂವೀಸು ಅದೆಲ್ಲದನ್ನು ಆಲ್ಮೋಸ್ಟ್ ಈ ಕಡೆ ಸೈಡೇ ತೆಗ್ದಿರೋದು. ಆಲ್ಮೋಸ್ಟ್ ನಿಮಗೆ ಇವಾಗ ಯಾವ ಪ್ಲೇಸ್ ಅಂತ ಗೊತ್ತಾಗಿದೆ ಅಂದ್ಕೊತೀನಿ. ನಾವು ಹೋಗಿದ್ದು ಕಡೂರು, ಬೀರೂರು, ಲಿಂಗದಳ್ಳಿ ಆ ಕಡೆ ರೂಟಿಂದ ಹೋಗಿದ್ದು ಈ ಫಾಲ್ಸಿಗೆ. ಯಾವ ಫಾಲ್ಸ್ ಅಂತ ಗೊತ್ತಾಯ್ತಾ? ಇದು ಕಲ್ಲತ್ಗಿರಿ ಫಾಲ್ಸಿಗೆ ನಾವು ಹೋಗಿದ್ದು. ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಹೋಗೋ ದಾರಿಯಲ್ಲೇ ಒಂದು ಸ್ವಲ್ಪ ಬೇಗ ಹೊರಟಿದ್ವಿ ಅಂತ ಅಮ್ಮ ಪಲಾವ್ ಮಾಡ್ಕೊಂಡಿದ್ರು. ಹೋಗೋ ದಾರಿಯಲ್ಲೇ ಪಲಾವ್ ತಿಂದು ಹೊರಟ್ವಿ. ಈ ಪ್ಲೇಸಲ್ಲಿ ಯಾವಾಗಲೂ ದೇವರು ಬೇರೆ ಊರುಗಳೇ ಸುತ್ತಮುತ್ತ ಇರೋ ಹಳ್ಳಿಯಲ್ಲಿರೋ ಊರಲ್ಲಿರೋ ದೇವ್ರುಗಳು ಎಲ್ಲರೂ ಇಲ್ಲಿಗೆ ಬಂದು ಅದಕ್ಕೆ ಪೂಜೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 8-10 ದೇವ್ರುಗಳು ಬರ್ತಾನೆ ಇರುತ್ತೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲದು. ಆಮೇಲೆ ಇಲ್ಲಿ ಗಂಗಮ್ಮನ ಮಾಡೋದು ಅಂತೇಳ್ಬಿಟ್ಟು ತುಂಬ ಜನ ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾರೆ ಇಲ್ಲಿ ಬಂದುಬಿಟ್ಟು. ಅದೇ ಸ್ಪೆಷಾಲಿಟಿ ಆ್ಯಕ್ಚುಲಿ ಈ ಪ್ಲೇಸಿಂದು. ಜನ ನಾವು ಯಾವತ್ತೂ ಸ್ನಾನನೇ ಮಾಡಿರೋದಿಲ್ವೇನೋ ಲೈಫಲ್ಲಿ ಅನ್ನೋ ಥರ ಸೋಪು ಆಮೇಲೆ ಶಾಂಪೂ ಸ್ಯಾಚೆಟ್ಟು ಎಲ್ಲದನ್ನು ಇಲ್ಲೇ ಹಾಕಿರ್ತಾರೆ. ಸಿಕ್ಕಾಪಟ್ಟೆ ಕ್ಲೀನ್ ಇರುತ್ತೆ ಪ್ಲೇಸ್ ಮಾತ್ರ. ನೋಡಿರಿ ಎಷ್ಟು ಕ್ಲಿಯರ್ ಇದೆ ವಾಟ್ರು. ಕೆಳಗಡೆ ಏನಿದೆ ಅಂತೇಳ್ಬಿಟ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕ್ಲೀನ್ ಇದೆ. ಅಲ್ಲಿ ಕೆಳಗಡೆ ಸಿಕ್ಕಾಪಟ್ಟೆ ಕ್ಲೀನ್ ಇತ್ತಲ್ಲ ಅಂತೇಳ್ಬಿಟ್ಟು ಒಂದು ಸ್ಟೆಪ್ ಮೇಲೆ ಬಂದ್ವಿ. ಮೇಲೆ ಬಂದರೂ ಇಲ್ಲೂ ಸಿಕ್ಕಾಪಟ್ಟೆ ಕ್ಲೀನ್ ಇತ್ತು. ಎಷ್ಟು ಕ್ಲೀನ್ ಇತ್ತು ಅಂತಂದರೆ ಅದೇ ವಾಟರ್ ಫುಲ್ಲು ಕ್ಲಿಯರ್ ಇರೋದಕ್ಕೆ ಕೆಳಗಡೆ ಏನಿದೆ ಅಂತ ಕಾಣ್ತಾನೆ ಇರಲಿಲ್ಲ ನಮಗೆ, ಅಷ್ಟು ಕ್ಲೀನ್ ಇತ್ತು. ಅಲ್ಲೂ ಕ್ಲೀನ್ ಇತ್ತಲ್ಲ ಅಂತ ಇನ್ನೊಂದು ಸ್ಟೆಪ್ ಮೇಲೆ ಬಂದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ಲೀನ್ ಇತ್ತು. ಎಷ್ಟು ಕ್ಲೀನ್ ಇತ್ತು ಅಂತ ಅಂದರೆ ಐ ಥಿಂಕ್ ಯಾರಿಗಾದರೂ ಹೊಸದು ಬ್ರ್ಯಾಂಡಿಂದು ಅಥವಾ ಯಾವ ಬ್ರ್ಯಾಂಡಿನ ಚಡ್ಡಿ ತೊಗೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಅವರು ಇಲ್ಲಿಗೆ ಬರ್ಬೋದು ಅಂತಲೇ ಹೇಳ್ತೀನಿ ನಾನು. ಎಲ್ಲ ಬ್ರ್ಯಾಂಡಿನ ಚಡ್ಡಿಗಳು ಇದ್ವು. ಎಲ್ಲದನ್ನು ಟ್ರಯಲ್ ನೋಡ್ಬೋದು. ಟ್ರಯಲ್ ನೋಡಿ ಯಾವ ಸೈಜ್ ಕರೆಕ್ಟ್ ಆಗುತ್ತೆ ಅಂತ ನೋಡಿಬಿಟ್ಟು ಚೆಕ್ ಮಾಡಿ ಆಮೇಲೆ ನೀವು ನಿಮಗೆ ಯಾವ್ದು ಕಂಫರ್ಟ್ ಆಗುತ್ತೋ ಆ ಬ್ರ್ಯಾಂಡಿನ ಚಡ್ಡಿ ತೊಗೋಬೋದು ಅನಿಸುತ್ತೆ. ಅಷ್ಟು ಕ್ಲೀನಾಗಿತ್ತು ಇಲ್ಲಿ. ನಂಗೆ ಜಾಸ್ತಿ ವೀಡಿಯೋ ತಗೊಳಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಬ್ರ್ಯಾಂಡ್ಗಳಿದ್ವು. ಯಾವ ಬ್ರ್ಯಾಂಡಿಂದು ವೀಡಿಯೋ ತೊಗೋಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಅಷ್ಟು ಕ್ಲಿಯರಾಗಿತ್ತು ಹೇಳ್ಬೇಕಂದ್ರೆ ಇಲ್ಲಿ. ನನಗೆ ಈ ವಿಡಿಯೋನ ಎಡಿಟ್ ಮಾಡ್ಬೇಕಾದ್ರೆ ಹೊಟ್ಟೆ ಒಳಗೆಲ್ಲ ಒಂಥರ ಆಗ್ತಾಯಿದೆ, ಅಷ್ಟು ಕ್ಲೀನ್ ಇತ್ತು ಪ್ಲೇಸ್ ಮಾತ್ರ ಇಲ್ಲಿ. ಈ ಇನ್ನೊಂದು ಸ್ಟೆಪ್ ಮೇಲ್ಗಡೆ ಬಂದಾಗ ಕೆಳಗಡೆ ಅಟ್ಲೀಸ್ಟ್ ಜನ ಶಾಂಪು ಸ್ಯಾಚೆಟ್ಟು ಸೋಪಲ್ಲೇ ಮುಗಿಸಿದ್ರು. ಇಲ್ಲಿ ಮಾತ್ರ ಬರೀ ಬಟ್ಟೆ, ಎಲ್ಲಿ ನೋಡಿದ್ರು ಬಟ್ಟೆ, ಅಷ್ಟು ಕ್ಲೀನಾಗಿತ್ತು. ಆಮೇಲೆ ಅಲ್ಲಿ ಸ್ವಲ್ಪ ವಾಟರ್ ಫಾಲ್ ಅಲ್ಲೇ ಒಂದು ಸ್ವಲ್ಪ ಕೆಳಗಡೆ ನಮ್ಮ ಮಕ್ಕಳೆಲ್ಲ ಅಲ್ಲೇ ಆಟ ಆಡಿದರು. ಅಲ್ಲೊಂದು ಸ್ವಲ್ಪ ವಾಟರ್ ಕ್ಲಿಯರ್ ಇತ್ತು. ಇಲ್ಲಿ ಕೆಳಗಡೆಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಸ್ವಲ್ಪ ವಾಟರ್ ಎಲ್ಲ ಕ್ಲಿಯರ್ ಇತ್ತು. ಇಲ್ಲಿ ಮಕ್ಕಳೆಲ್ಲ ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡಿದರು. ಆಮೇಲೆ ಇನ್ನೊಂದು ಸ್ಟೆಪ್ಪು ಹೋಗೋಣ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಬಂದ್ವಿ. ನಾವು ಇಷ್ಟು ನಮಗೆ ಊರಲ್ಲಿ ಹತ್ತಿರ ಇದ್ದರೂ ನಾವು ಯಾವತ್ತೂ ಇಷ್ಟು ಮೇಲ್ಗಡೆ ಎಲ್ಲ ನಾನು ಯಾವತ್ತೂ ಬಂದೇ ಇರಲಿಲ್ಲ. ಇದೇ ಸಲಿನೇ ಬಂದಿರೋದು. ನಾವು ಆ್ಯಕ್ಚುಲಿ ಹೆದರ್ಕೊಂಡು ನಿಧಾನಕ್ಕೆ ಹತ್ತುತ್ತಾ ಇದ್ವಿ, ಎಲ್ಲಿ ಜಾರುತ್ತೋ ಅಂತೇಳ್ಬಿಟ್ಟು. ಇಲ್ಲೊಂದಿಷ್ಟು ಜನ ಮಕ್ಕಳು ಅಲ್ಲಿ ಓಡ್ತಾಯಿದ್ರು ಬಂಡೆ ಮೇಲೆ. ನಮಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಈ ಮಕ್ಕಳೆಲ್ಲ ಓಡ್ತಾಯಿದ್ರು ಅಲ್ಲಿ. ಆಮೇಲೆ ಅಲ್ಲೂ ಒಂದು ಸ್ವಲ್ಪ ಹೊತ್ತೆಲ್ಲ ಆಟಾಡಿ ಆಮೇಲೆ ಇನ್ನೂ ಒಂದು ಸ್ಟೆಪ್ಪು ಮೇಲ್ಗಡೆ ಹೋಗಿದ್ವಿ ನಾವು. ಅಲ್ಲೂ ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಲಾಸ್ಟ್ ಸ್ಟೆಪ್ ಅದು. ಅದಕ್ಕಿಂತ ಮೇಲ್ಗಡೆ ಹೋಗೋಕ್ಕೆ ಆಗಲ್ಲ. ಅಂದರೆ ಹೋಗೋಕ್ಕಾಗುತ್ತೆ ಅಂದರೆ ಇನ್ನೊಂದು ದಾರಿ ಇದೆ, ಆ ದಾರಿಯಲ್ಲಿ ಹೋಗ್ಬೇಕು ಅಲ್ಲಿಗೆ. ಆ ದಾರಿಯಲ್ಲಿ ಆಲ್ಮೋಸ್ಟ್ ತುಂಬ ಮೇಲ್ಗಡೆ ತನಕ ಹೋಗ್ಬೋದು ಅಂತ ಹೇಳ್ತಾರೆ. ಟ್ರಕ್ಕಿಂಗ್ ಎಲ್ಲ ಅವೈಲಬಲ್ ಇದೆ ಅಂತ ಹೇಳ್ತಾರೆ. ನಾವ್ಯಾವತ್ತೂ ಹೋಗಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಆಲ್ಮೋಸ್ಟ್ ನಾವು 5th ಸ್ಟೆಪ್ ತನಕ ಹೋಗಿದ್ವಿ. 5th ಸ್ಟೆಪ್ಪಲ್ಲಿ ಮಾತ್ರ ವಾಟರೆಲ್ಲ ಕ್ಲೀನಾಗಿ ಚೆನ್ನಾಗಿತ್ತು, ಏನೂ ಗಲೀಜೆಲ್ಲ ಇರಲಿಲ್ಲ. ಆ 5th ಸ್ಟೆಪ್ಪು ಹತ್ತಬೇಕಾದ್ರೂ ಸಮೇತ ಸೈಡಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲೆಲ್ಲನೂ ತುಂಬ ಅಂದರೆ ತುಂಬ ನೀಟಾಗಿತ್ತು. ಒಬ್ಬರೂ ಒಂದು ಬಟ್ಟೆ ಹಾಕಿರಲಿಲ್ಲ ಅಲ್ಲಿ. ಎಲ್ಲರೂ
ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿಗೆ ಹೋಗಿದ್ದು, ಈ ಪ್ಲೇಸಿಗೆ ಹೋಗಿದ್ದು. ಆಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ಆಟಾಡಿ 5th ಸ್ಟೆಪ್ಪಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಆಟಾಡಿ ಅಲ್ಲೆಲ್ಲ ಸ್ವಲ್ಪ ನೀಟಾಗಿತ್ತು. ಸ್ವಲ್ಪ ಅಲ್ಲ ಒಂದು ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ನಾವು ವಾಪಸ್ ಹೊರಟ್ವಿ. ವಾಪಸ್ ಹೋಗೋ ದಾರಿಯಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಮಣ್ಣಿಂದು ಇದ್ರ ಥರನೇ ಇದೆ, ಈ ಥರ ಎಲ್ಲ ಇದೆ. ಇಲ್ಲಿಂದನೇ ನಡ್ಕೊಂಡು ಕೆಳಗಡೆ ಹೋಗಬೇಕು. ಈಸಿ ಫಸ್ಟ್ ಸ್ಟೆಪ್ಗಿಂತನೂ ಅಲ್ಲಿ ಥರ್ಡ್ ಫೋರ್ತ್ ಸ್ಟೆಪ್ಪಿಗೆ ಹೋಗೋದು ತುಂಬ ಈಸಿನೇ ಇದೆ. ಈ ಮಧ್ಯ ಹಿಂಗೆ ಸ್ವಲ್ಪ ಈ ಥರ ಎಲ್ಲ ಇದೆ. ಇದ್ರ ಮಧ್ಯದಲ್ಲಿ ಆರಾಮ್ಸೆ ನಾವು ನಡ್ಕೊಂಡು ಹೋಗ್ಬೋದು. ಒಂಥರ ಖುಷಿ ಆಯಿತು ಹೋಗಿದ್ದು. ಮತ್ತು ತುಂಬ ನೀಟ್ನೆಸ್ ಮೇಂಟೈನ್ ಮಾಡ್ತಲ್ಲ ದೇವ್ರ ಹೆಸರಲ್ಲಿ, ಅದು ಕೂಡ ಸಿಕ್ಕಾಪಟ್ಟೆ ಮನಸ್ಸಿಗೆ ಸಮಾಧಾನ ಆಯಿತು ಹೋಗಿದ್ದು. ಆಮೇಲೆ ಅಲ್ಲಿಂದ ಇಳಿದು ಅಲ್ಲೇ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅದಕ್ಕೆಲ್ಲದಕ್ಕೂ ಜಾಗ ಇದೆ. ಅಲ್ಲೆಲ್ಲ ಹೋಗಿ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಚೇಂಜ್ ಮಾಡಿ ಆಮೇಲೆ ನಾವು ಅಲ್ಲಿಂದ ವಾಪಸ್ಸು ಊರ ಕಡೆ ಹೊರಟ್ವಿ. ಊರಿಗೆ ಹೋಗೋ ದಾರಿಯಲ್ಲಿ ಸುಮಾರು ಆಲದ ಮರಗಳೆಲ್ಲ ಇದ್ದವು. ನಾನು ಯಾವತ್ತೂ ಆಲದ ಮರದಲ್ಲೆಲ್ಲ ಆಟನೇ ಆಡಿರಲಿಲ್ಲ. ಬಟ್ ಆಡೋಕ್ಕೂ ಆಗಲಿಲ್ಲ, ಆಡೋಕ್ಕೆ ಬರಲಿಲ್ಲ ನಮಗೆ ಅದು ಹಿಡ್ಕೊಂಡು. ಮಕ್ಕಳು ಎಲ್ಲರನ್ನೂ ಟ್ರೈ ಮಾಡಿದ್ವಿ ಆಟ ಆಡೋಕ್ಕೆ. ಸಿಟಿಯಲ್ಲಿ ಏನಾದರೂ ಹಿಂಗೆ ಆಟ ಆಡಿಬಿಟ್ರೆ ಸಿಟಿ ಜನ, ಅಯ್ಯೋ ಇವರಿಗೆಲ್ಲ ಬಿಹೇವಿಯರೇ ಸರಿ ಇಲ್ಲ, ಆಮೇಲೆ ಮರ ಎಲ್ಲ ಹಾಳು ಮಾಡ್ತಾಯಿದ್ದಾರೆ, ಹಂಗೆ ಹಿಂಗೆ ಅಂತ ಏನಾದರೂ ಹೇಳ್ಬಿಡ್ತಾರೆ ಅನಿಸುತ್ತೆ. ಬಟ್ ನಾವಂತೂ ಎಂಜಾಯ್ ಮಾಡಿದ್ವಿ ಇದನ್ನು ಇಲ್ಲಿ ಆಟ ಆಡಿದ್ದು ಅದೆಲ್ಲದೂ. ಆಮೇಲೆ ಹಾಗೇನೆ ಸ್ವಲ್ಪ ಹುಣಸೆ ಚಿಗುರು ಎಲ್ಲ ಕಿತ್ಕೊಂಡ್ವಿ ನಾವು. ಹುಣಸೆ ಚಿಗುರಲ್ಲಿ ಅಮ್ಮ ಸಾಂಬಾರು ಮಾಡ್ತಾರೆ. ಅಲ್ಲೇ ಸ್ವಲ್ಪ ಕೆಲವೊಂದು ಕಡೆ ಹೋಗೋ ದಾರಿಯಲ್ಲಿ ಸುಮಾರು ಹುಣಸೆ ಮರ ಆಯ್ತಂತ ಹುಣಸೆ ಚಿಗುರು ಕಿತ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಮುಂದೆ 1952 ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಊಟಕ್ಕೆ ಹೋಗಿದ್ವಿ. ಅಲ್ಲಿ ಆಪ್ಷನ್ಸ್ ಎಲ್ಲ ಸ್ವಲ್ಪ ಮಿನಿಮಮ್ಮೇ ಇತ್ತು. ಆಪ್ಷನ್ಸ್ ಎಲ್ಲ ತುಂಬ ಆಪ್ಷನ್ ಇರಲಿಲ್ಲ ಊಟಕ್ಕೆ. ಬಟ್ ಆ್ಯಂಬಿಯನ್ಸ್ ವೈಸು ಮತ್ತು ಊಟನೂ ಎಲ್ಲನೂ ಚೆನ್ನಾಗಿತ್ತು. ಒಂದು ಸಲ ನೀವು ವಿಸಿಟ್ ಮಾಡ್ಬೋದು ಈ ಹೋಟೆಲಿಗೆ. ಫುಡ್ಡು ಆಮೇಲೆ ವಾಶ್ರೂಮು ಆ್ಯಂಬಿಯನ್ಸ್ ವೈಸು ಎಲ್ಲದೂ ಚೆನ್ನಾಗಿತ್ತು. ಚೆನ್ನಾಗಿ ಮೇಂಟೈನ್ ಮಾಡಿದರು. ತೋಟದಲ್ಲೇ ಇರೋದು ಅನಿಸುತ್ತೆ ಇದು, ಐ ಥಿಂಕ್. ಚೆನ್ನಾಗಿ ಮೇಂಟೈನ್ ಮಾಡಿದರು, ಚೆನ್ನಾಗಿತ್ತು.